ಹಾಯ್ ಡಿಯರ್ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ಕೂಡ ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನು ತಿಳಿಸುವವಳಾಗಿದ್ದೇನೆ. ಹೌದು, ಇವತ್ತು ಯೇಸು ಸ್ವಾಮಿ ಹೇಳಿದಂಥ ರೀತಿಯಲ್ಲೇ ಮೂರನೆಯ ದಿನದಲ್ಲಿ ಆತನು ಪುನರುತ್ಥಾನಗೊಂಡಿದ್ದಾನೆ. ಇವತ್ತು ಸತ್ತವರೊಳಗಿಂದ ಆತನು ಜೀವಿತನಾಗಿ ಎದ್ದಿದ್ದಾನೆ. ಈ ದಿನ ನಾವೆಲ್ಲರೂ ಕೂಡ ಪುನರುತ್ಥಾನದ ಭಾನುವಾರ ಎಂಬುದಾಗಿ ನಾವು ಆಚರಿಸುತ್ತಾ ಇದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ಕ್ರಿಸ್ತನು ಸತ್ತವರೊಳಗಿಂದ ಜೀವಿತನಾಗಿ ಪುನರುತ್ಥಾನಗೊಂಡನು, ಅದೇ ರೀತಿಯಲ್ಲೇ ಈ ದಿನ ಈ ಸಂದೇಶವನ್ನು ಕೇಳುತ್ತಿರುವಂಥ ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲೂ ಕೂಡ ಇವತ್ತು ಯಾವ ಭಾಗದಲ್ಲಿ ಸತ್ತವರಾಗಿದ್ದೀರೋ, ಯಾವ ಕಾರ್ಯಗಳಲ್ಲಿ ನೀವು ಸೋತು ಹೋಗಿ ಕುಳಿತುಕೊಂಡಿದ್ದೀರೋ, ಒಂದೊಂದು ಕಾರ್ಯಗಳು ಕೂಡ ಇವತ್ತು ಪುನರುತ್ಥಾನಗೊಳ್ಳಲಿಕ್ಕಿದೆ. ಇವತ್ತು ದೇವರು ಅಂಥ ಶುಭ ವಾಕ್ಯವನ್ನು ನಮಗೆ ಒದಗಿಸಿ ಕೊಡುವಾತನಾಗಿದ್ದಾರೆ. ನಾವು ನೋಡಿಕೊಳ್ಳಬಹುದು, ರೋಮಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಎಂಬುದಾಗಿ. ಹೌದು ಫ್ರೆಂಡ್ಸ್, ಇವತ್ತು ಕ್ರಿಸ್ತನನ್ನು ಎಬ್ಬಿಸಿದಂಥ ಆ ಪುನರುತ್ಥಾನದ ಅಭಿಷೇಕ, ಆ ಆತ್ಮ ಇವತ್ತು ಮೃತ ದೇಹಗಳನ್ನು ಕೂಡ ಬದುಕಿಸುತ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡಿಕೊಳ್ಬಹುದು. ಹೌದು, ಇವತ್ತು ಈ ಪುನರುತ್ಥಾನದ ಭಾನುವಾರದಂದು ನಮ್ಮ ಜೀವಿತದಲ್ಲಿ ಇರುವಂಥ ಒಂದೊಂದು ಭಾಗದಲ್ಲೂ ಕೂಡ ಒಂದು ದೊಡ್ಡ ಪುನರುತ್ಥಾನವನ್ನು ದೇವರು ಒದಗಿಸಿ ಕೊಡುವಾತನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದರೆ, ಒಣಗಿದ ಎಲುಬುಗಳಿಗೆ ದೇವರು ಜೀವವನ್ನು ಕೊಟ್ಟಂಥ ರೀತಿಯಲ್ಲೇ ಇವತ್ತು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲೂ ಕೂಡ ಇವತ್ತು ಯಾವ ಭಾಗದಲ್ಲಿ ನಾವು ಇವತ್ತು ಮರಣಕ್ಕೆ ಒಂದು ರೀತಿಯಲ್ಲಿ ಸತ್ತು ಹೋಗಿದ್ದೇವೋ, ಇವತ್ತು ಸೋತು ಹೋದಂಥವರಾಗಿದ್ದೇವೋ ಅಂತ ಒಂದೊಂದು ಭಾಗದಲ್ಲೂ ಕೂಡ ದೇವರು ನಮಗೆ ಜೀವವನ್ನು ಕೊಡುವಾತನಾಗಿದ್ದಾನೆ. ಪುನರುತ್ಥಾನಗೊಳ್ಳುವಂಥ ರೀತಿಯಲ್ಲಿ ಕೃಪೆ ಕೊಡುವಾತನಾಗಿದ್ದಾನೆ. ಹೌದು, ಇವತ್ತು ಅನೇಕರು ವರಿ ಮಾಡುತ್ತಾ ಇರ್ಬೋದು. ಇವತ್ತು ಅಯ್ಯೋ, ನನಗೆ ಕಿಡ್ನಿ ಸರಿಯಾಗಿ ವರ್ಕ್ ಮಾಡುತ್ತಾ ಇಲ್ಲ, ನನ್ನ ಗರ್ಭ ಧರಿಸಲಿಕ್ಕೆ ಆಗ್ತಾ ಇಲ್ಲ, ನನ್ನ ಗರ್ಭ ಇವತ್ತು ತುಂಬ ವೀಕ್ ಆಗಿದೆ, ಇವತ್ತು ಅದು ಸತ್ತೋದಂಥ ರೀತಿಯಲ್ಲಿದೆ, ನಾನು ಏನು ಟ್ರೀಟ್ಮೆಂಟ್ ತಗೊಂಡು ಕೂಡ ಆಗೋದಿಲ್ಲ ಎಂಬುದಾಗಿ ಇವತ್ತು ಒಂದು ವೇಳೆ ಕಣ್ಣೀರು ಸುರಿಸುತ್ತಾ ಇರಬಹುದು. ಸೊ ಇದನ್ನು ನೋಡುತ್ತಿರುವಂಥ ದೇವ ಜನರೇ, ನಿಮ್ಮೆಲ್ಲರಿಗೂ ಕೂಡ ಹೇಳುತ್ತಾ ಇದ್ದೇನೆ, ಇವತ್ತು ಯಾವ ಭಾಗ ಇವತ್ತು ನಿಮ್ಮ ಶರೀರದಲ್ಲಿ ಕೆಲಸ ಮಾಡುತ್ತಿಲ್ಲವೋ, ಸತ್ತಂಥ ರೀತಿಯಲ್ಲಿದೆಯೋ, ಆ ಒಂದೊಂದು ಭಾಗಕ್ಕೂ ಕೂಡ ಯೇಸು ಸ್ವಾಮಿ ತನ್ನ ಪುನರುತ್ಥಾನ ಶಕ್ತಿಯನ್ನು ಕೊಟ್ಟು ಅದನ್ನು ಬದುಕಿಸುವಾತನಾಗಿದ್ದಾನೆ. ಅದಕ್ಕೆ ಜೀವ ಬರಲಿಕ್ಕಿದೆ. ನಿಮ್ಮ ಕೆಲಸ ಭಾಗ, ಇವತ್ತು ನೀವು ಮಾಡುವಂಥ ಬಿಸ್ನೆಸ್ಗಳು ಇವತ್ತು ಸತ್ತು ಹೋದಂಥ ರೀತಿಯಲ್ಲಿ ಇರಬಹುದು. ಇವತ್ತು ದೇವರು ಅದನ್ನು ತಿರುಗಿ ಪುನರುತ್ಥಾನಗೊಳ್ಳುವಂಥ ರೀತಿಯಲ್ಲಿ ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಅನೇಕ ವಿಷಯಗಳಲ್ಲಿ ಸೋತು ಹೋಗಿ ಇದು ಮುಗಿದು ಹೋಯಿತು ಅಷ್ಟೇ ಎಂಬುದಾಗಿ ಕುಳಿತುಕೊಂಡಿರಬಹುದು. ನನ್ನ ಮಗಳ ಜೀವಿತದಲ್ಲಿ, ನನ್ನ ಮಗನ ಜೀವಿತದಲ್ಲಿ, ಅವರ ಎಜುಕೇಷನಲ್ಲಿ, ಅವರ ಮದುವೆ ವಿಷಯಗಳಲ್ಲಿ ಅಷ್ಟೇ ಇದು ಮುಗಿದು ಹೋಯಿತು, ಇನ್ನು ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳುತ್ತಿರಬಹುದು. ಇವತ್ತು ನೀನು ನಂಬುವುದಾದರೆ ಖಂಡಿತವಾಗಲು ಇವತ್ತು ಒಂದೊಂದು ಭಾಗಗಳಲ್ಲೂ ಕೂಡ ದೇವರ ಪುನರುತ್ಥಾನ ಕಾರ್ಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವುಳ್ಳವರಾಗಿದ್ದೇವೆ ಪ್ರಿಯರೇ. ಹೌದು, ಯೇಸು ಸ್ವಾಮಿ ಆ ದಿನ ಮೊದಲನೇದಾಗಿ ಮಗಳಾದ ಮರಿಯಳಿಗೂ ಮತ್ತೊಂದು ಮರಿಯಳಿಗೂ ಯೇಸು ಸ್ವಾಮಿ ಕಾಣಿಸಿಕೊಂಡು ನಿಮಗೆ ಶುಭವಾಗಲಿ ಎಂಬುದಾಗಿ ಮೊದಲನೇ ವಾರ್ತೆಯನ್ನು ಹೇಳ್ತಾ ಇದ್ದಾರೆ. ಹೌದು, ಇವತ್ತು ಇದನ್ನು ಕೇಳುತ್ತಾ ಇರುವಂಥ ನಿಮ್ಮ ಒಬ್ಬೊಬ್ಬರಿಗೂ ಕೂಡ ಇವತ್ತು ದೇವರು ಶುಭವನ್ನು ಒದಗಿಸಿ ಕೊಡುವಾತನಾಗಿದ್ದಾನೆ, ನಿಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಧೈರ್ಯವುಳ್ಳವರಾಗಿರಿ. ಇವತ್ತು ಯಾವ ವಿಷಯದ ಕುರಿತು ಭಯ ಪಡಬೇಡಿರಿ, ಚಿಂತೆ ಪಡಬೇಡಿರಿ, ನಂಬಿಕೆ ಉಳ್ಳವರಾಗಿರಿ. ಆತನು ಯಾವ ರೀತಿಯಲ್ಲಿ ಸತ್ತವರೊಳಗಿಂದ ಆತನು ಪುನರುತ್ಥಾನಗೊಂಡನು, ಅದೇ ರೀತಿಯಲ್ಲಿ ಇವತ್ತು ಸೋತ ಭಾಗದಲ್ಲಿರುವಂಥ ನಿಮ್ಮ ಒಬ್ಬೊಬ್ಬರ ಜೀವಿತನು ದೇವರು ತಿರುಗಿ ಪುನಃ ಸ್ಥಾಪನೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಇವತ್ತು ನೀವು ಪ್ರಾರ್ಥನೆ ಮಾಡಿರಿ, ದೇವರೇ ನಾನು ಪುನರುತ್ಥಾನಗೊಳ್ಳಬೇಕು, ನನ್ನ ಸ್ಥಾನ ನಾನು ಪುನರುಸ್ಥಾಪನೆ ಮಾಡಿಕೊಳ್ಳಬೇಕು, ನನ್ನ ಕೆಲಸ ಭಾಗದಲ್ಲಿ ನಾನು ಪುನಃಸ್ಥಾಪನೆಗೊಳ್ಳಬೇಕು, ಇವತ್ತು ನೀನು ಕಾರ್ಯ ಮಾಡು ಎಂಬುದಾಗಿ ನಾವು ಆತನ ಬಳಿಯಲ್ಲಿ ಕೇಳುವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಅತಿ ಹೆಚ್ಚಾಗಿ ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.